ಎಲ್ಲರಿಗೂ ನಮಸ್ತೆ. ನಾನು ಚಿದಾನಂದಯ್ಯ ಬನ್ನಿಮಠ್, ಮುಖ್ಯೋಪಾಧ್ಯಾಯರು, ವಿದ್ಯಾಸರಸ್ವತಿ ಕಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳ. ನಮ್ಮ ಶಾಲೆ VDSRDEW ಸೊಸೈಟಿ ಅಡಿಯಲ್ಲಿ ಸುಮಾರು 10 ವರ್ಷದ ಹಿಂದೆ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ. ನಮ್ಮ ಶಾಲೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ನಂದಿನಗರ್ ಸಿದ್ದೇಶ್ವರ ಸರ್ಕಲ್ನಲ್ಲಿ ನಾವು ಮೂಲತಃವಾಗಿ ಶಾಲೆಯನ್ನು ಪ್ರಾರಂಭ ಮಾಡಿದೆವು. ಶಾಲೆಯನ್ನು ಪ್ರಾರಂಭ ಮಾಡುವಂಥ ಪೂರ್ವದಲ್ಲಿ ಈ ಭಾಗದ ಆರಾಧ್ಯ ದೈವರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರು, ಜಲಕ್ರಾಂತಿಯ ಹರಿಕಾರರು, ಜ್ಞಾನ ದಾಸೋಹಿಗಳು, ಅನ್ನ ದಾಸೋಹಿಗಳಾಗಿರ್ತಕ್ಕಂತಹ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಅಭಿನವ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದೊಂದಿಗೆ ನಮ್ಮ ಶಾಲೆಯನ್ನ ಮೂಲತಃವಾಗಿ ಈ ಭಾಗದಲ್ಲಿ ಸ್ಥಾಪನೆ ಮಾಡಿದ್ವಿ. ಇಲ್ಲಿ ಬಡ ಮಕ್ಕಳು ಹೇರಳವಾಗಿರ್ತಕ್ಕಂತಹ ಒಳಗೊಂಡಿರ್ತಕ್ಕಂಥ ಶಾಲೆ ನಮ್ಮ ಶಾಲೆ. ಇಲ್ಲಿ ಹೆಚ್ಚಾನೆಚ್ಚು ಬಡತನದಿಂದ ಬಂದಿರತಕ್ಕಂಥ ಮಕ್ಕಳು ಇಲ್ಲಿರೋದ್ರಿಂದ ನಮ್ಮ ಶಾಲೆ ಮೂಲತಃವಾಗಿ ಅವರಿಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಕೊಡುವುದರ ಜೊತೆಗೆ ನಮ್ಮ ಶಾಲೆ ವಿತೌಟ್ ಡೊನೇಷನ್ ಕೇವಲ 5,800 ಶಾಲಾ ಶುಲ್ಕವನ್ನು ಇಟ್ಟುಕೊಳ್ಳುವುದರ ಮೂಲಕ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ವಿಶೇಷವಾಗಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಕೇವಲ 5 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಈಗ ಸುಮಾರು 10 ವರ್ಷ ಇವತ್ತು ಶಾಲೆ ಬಂದು ಈ ವರ್ಷ ನಾವು ದಶಮಾನೋತ್ಸವ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ನಗರದ ಸುತ್ತಮುತ್ತಲಿನ ಜನರು, ಶಿಕ್ಷಣ ಪ್ರೇಮಿಗಳು, ಗಣ್ಯರು, ಮಹನೀಯರು ಎಲ್ಲರ ಒಂದು ಸಹಕಾರದ ಆಧಾರದ ಮೇಲೆ ನಮ್ಮ ಶಾಲೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾನೆಚ್ಚು ತನ್ನದೇ ಆದಂತಹ ಒಂದು ಆದ್ಯತೆಯನ್ನು ಇಟ್ಕೊಂಡು ಇವತ್ತು ಒಳ್ಳೆಯ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂದರೆ ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಶಾಲೆಯ ಎಲ್ಲ ಪಾಲಕ ಬಳಗದವರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿಯನ್ನ ಮಕ್ಕಳ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಇದೆ. ನುರಿತಂತಹ ಶಿಕ್ಷಕ ಬಂಧು ಬಳಗದವರಿದ್ದಾರೆ. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಪ್ರೊಜೆಕ್ಟರ್ ಮೂಲಕ ಪಾಠ ಬೋಧನೆಯನ್ನು ಮಾಡುವಂಥದ್ದಿದೆ. ನಮ್ಮ ಶಾಲೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ನಮ್ಮ ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ನಿರರ್ಗಳವಾಗಿ ಮಾತನಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ವಿಶೇಷವಾಗಿ ಮಾಡಿ ಏನಪ್ಪಾ ಅಂದ್ರೆ ನಾವು ಹೊಸತನವನ್ನ ಮಕ್ಕಳಲ್ಲಿ ಮಾತನಾಡುವ ಶೈಲಿ, ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಅದರಲ್ಲಿ ವಿಶೇಷವಾಗಿ ಮಾನವೀಯ ಮೌಲ್ಯವನ್ನ ಬಿತ್ತನೆ ಮಾಡುವುದರ ಮೂಲಕ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದಕ್ಕಾಗಿ ಚರ್ಚೆ ಮಾಡಲಿಕ್ಕೆ ಪಾಲಕರ ಸಭೆ ಆಸ್ ಇಟ್ ಈಸ್, ಅದರ ಜೊತೆಗೆ ವಿಶೇಷವಾಗಿ ಅವರಿಗೆ ಮಾತುಕತೆಯನ್ನ ಮಾಡಿ ವೈಯಕ್ತಿಕ ಕಾಳಜಿ ಆಧಾರದ ಮೇಲೆ ನಾವು ಶಿಕ್ಷಣವನ್ನ ಕೊಡ್ತಾ ಬಂದಿದ್ದೇವೆ. ಈ ವರ್ಷ ವಿಶೇಷವಾಗಿ ದಶಮಾನೋತ್ಸವ ಶಾಲಾ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ. ಇದರಲ್ಲಿಯೂ ಕೂಡ ಒಂದು ವಿಶೇಷತೆ ಇದೆ. ಅಂತ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಶಾಲೆಯ 10ನೇ ವರ್ಷದ ದಶಮಾನೋತ್ಸವದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮ್ಮ ಮಕ್ಕಳ ನೃತ್ಯ ಮತ್ತು ನಮ್ಮ ಶಾಲೆಯ ವಾರ್ಷಿಕ ವರದಿಯ ವಾಚನದಂತೆ ಅಕಾಡೆಮಿಕ್ ಇಯರಲ್ಲಿ ನಡೆಯುವಂಥ ಎಲ್ಲ ವಿಷಯಗಳನ್ನು ನಾವು ಮಂಡಿಸಲಿದ್ದೇವೆ, ಪ್ರದರ್ಶಿಸಲಿದ್ದೇವೆ. ತಾವುಗಳು ಬಂದು ಹಾರೈಸಿ ನಮ್ಮ ಶಾಲೆ ವಿಶೇಷವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಕೊಡೋದ್ರ ಜೊತೆಗೆ ಮುಂದಿನ ವರ್ಷ ಅಂದರೆ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ನರ್ಸರಿ, LKG, UKG 1ನೇ ತರಗತಿಯಿಂದ 5ನೇ ತರಗತಿಗಳಿಗೆ ಈಗಾಗಲೇ ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು ಆಸಕ್ತ ಪಾಲಕರು ಪ್ರವೇಶಾತಿಯನ್ನು ಪಡೆದುಕೊಳ್ಳಬೇಕು.